ಮನೆಯಲ್ಲಿ ತಾಯಂದಿರು ಮಾಡುವ ದೇಸಿ ಸೂಕ್ಷ್ಮ ಆಹಾರ ಸೇವಿಸಿದಾಗ ಮಾತ್ರ ಶಾರೀರಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಳಲು ಸಾಧ್ಯ ಎಂದು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಬಸವರಾಜ ಜಾಬಶೆಟ್ಟಿ ಮಾತನಾಡಿ ತಿಳಿಸಿದರು. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಕರ್ನಾಟಕ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿದ ದೇಸಿ ಆಹಾರ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಎಂತಹ ಆಹಾರ ಸೇವನೆ ಮಾಡುತ್ತೇವೆಯೋ ಅಂತಹ ಸಂಸ್ಕಾರ ನಮ್ಮ ಮನಸ್ಸಿಗೆ ಸಿಗ್ತದೆ. ತಾಯಿ ಅಥವಾ ಮಡದಿ ಕೊಟ್ಟ ಸಾತ್ವಿಕ ಆಹಾರದಿಂದ ಉತ್ತಮ ಭಾವನೆಗಳು ಮೂಡುತ್ತವೆ. ಹೊರಗಿನ ಮಸಾಲೆಯುಕ್ತ ಆಹಾರ ಸೇವಿಸಿದಾಗ ಶರೀರದಲ್ಲಿ ವಿವಿಧ ದೀರ್ಘಕಾಲೀನ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತವೆ. ಆದ್ದರಿಂದಾಗಿ ದೇಸಿ ಆಹಾರವೇ ಸೇವಿಸಬೇಕೆಂಬ ಸಂದೇಶ ಕೊಡುವ ಆಹಾರ ಮೇಳ ಆಯೋಜನೆ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯಕರವಾಗಿದೆ ಎಂದರು. ಸುಮಾರು 100ಕ್ಕೂ ಹೆಚ್ಚು ದೇಸಿ ಪದಾರ್ಥಗಳನ್ನು ಕಾಲೇಜಿನ ಮಹಿಳಾ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ತಯಾರಿಸಿಕೊಂಡು ಬಂದು ಉಣಬಡಿಸಿದ್ದು ವಿಶೇಷತೆಯಾಗಿತ್ತು. ಅನ್ನ, ಮೊಸರು, ವಿವಿಧ ಚಟ್ನಿಗಳು, ರೊಟ್ಟಿ, ಚಪಾತಿ, ಮಜ್ಜಿಗೆ, ಹಳ್ಳಿ ಸೊಗಡಿನ ಖಾದ್ಯಗಳು, ಮೊಸರು, ಗಂಜಿ, ತರಕಾರಿ, ಸಜ್ಜೆ ರೊಟ್ಟಿ ಎಲ್ಲವೂ ಸೇವಿಸಿದಾಗ ಅಮೃತ ಸವಿದಷ್ಟೇ ಆನಂದವಾಗಿದೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಇದೇ ವೇಳೆ ಸಂಸ್ಥೆಯ ಉಪಾಧ್ಯಕ್ಷರಾದ ಬಿಜಿ ಶೆಟ್ಕರ್, ಕಾರ್ಯದರ್ಶಿ ಸತೀಶ್ ಪಾಟೀಲ್, ಆಡಳಿತ ಮಂಡಳಿ ಸದಸ್ಯರಾದ ವೀರಭದ್ರಪ್ಪ ಭೂಯ್ಯ, ರವಿ ಹಾಲ್ಹಳ್ಳಿ, ಸಿದ್ದರಾಜ್ ಪಾಟೀಲ್, ಪ್ರಾಚಾರ್ಯರಾದ ಸೋಮನಾಥ್ ಬಿರಾದರ್, ಐಕ್ಯೂಎಸಿ ಸಂಯೋಜಕಿ ಡಾ ಸೋಮೇಶ್ವರಿ ಮುದ್ದಾ, ಮಹಿಳಾ ಘಟಕದ ಸಂಯೋಜಕಿ ಸ್ವಾತಿ ಅಡ್ಡೆ ಸೇರಿದಂತೆ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ವಿದ್ಯಾರ್ಥಿನಿಯರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಿಕರು ಶಿಲ್ಲೆ ಹೊಡೆಯುವಂತಿತ್ತು, ಸಭಿಕರ ಗಮನ ಸೆಳೆಯುವಂತಿತ್ತು. ವುಮೆನ್ಸ್ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಖಾದ್ಯ ಮೇಳವನ್ನು ವಿಶೇಷವಾಗಿ ಆಚರಿಸಿದ್ದು ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಆಗಮಿಸಿ ಖಾದ್ಯವನ್ನು ಸವಿದು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿ ಇದು ಆ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟರು ಅಂತ ಹೇಳುತ್ತಿರುತ್ತಾರೆ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದರೆ ವಿದ್ಯಾರ್ಥಿಗಳು ತಮ್ಮ ಹಳೆಯ ಮನೆಯಲ್ಲಿ ಮಾಡತಕ್ಕ ಅಡುಗೆ ಅಥವಾ ಊಟ ವ್ಯವಸ್ಥೆ ಏನೂ ಇದೆ ಅದೆಲ್ಲ ಒಂದು ರಿನ್ಯೂ ಮಾಡಿದಂಗೆ ನೆನಪು ಮಾಡ್ಕೊಳ್ಬೇಕಂತ ಉದ್ದೇಶದಿಂದ ಮಾಡಿರ್ತಾರೆ. ಇದು ನಾವು ಮಾಡಿರೋದು ಮುಂದೆ ಅವರ ಜೀವನದಲ್ಲಿ ಆಂಟ್ರಪ್ರಿನರ್ಶಿಪ್ ಆಗುವ ಒಂದು ಉದ್ದೇಶ ಇಟ್ಕೋಬೋದು ಅಥವಾ ಆ ನಿಟ್ಟಿನಲ್ಲಿ ಹೋಗ್ಬೋದು ಅಂತೇಳಿ ನಾವು ಆಚರಣೆ ಮಾಡಿರ್ತೀವಿ. ಅದೇ ರೀತಿಯಾಗಿ ದಿನಾಂಕ ಇಂದು 7ರಂದು ಉಪನ್ಯಾಸಕಿಯರು ಅವ್ರಿಗೂ ಸಹ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕಾಂಪಿಟೇಷನ್ಸ್ ಮಾಡಲಿತ್ತಿದ್ದಾರೆ. ಅದರಲ್ಲಿ ಅವರು ಭಾಗವಹಿಸಿ 12ನೇ ತಾರೀಕು ನಾವು ಗೆದ್ದಂಥ ಎಲ್ಲ ಅಭ್ಯರ್ಥಿಗಳಿಗೆ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಿದ್ದೇವೆ. ಧನ್ಯವಾದಗಳು. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಹೆಣ್ಣುಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ಮತ್ತು ಅದರ ಬಗ್ಗೆ ಅವರು ಬಹಳಷ್ಟು ಕಾಳಜಿ ವಹಿಸಿ ಎಲ್ಲ ಬಂದಿದ್ದ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಆಗಲಿ ಮತ್ತು ಸ್ತ್ರೀಯರ ಪೂರಾ ಸ್ಟೂಡೆಂಟ್ಸ್ ಆಗಲಿ ಎಲ್ಲರೂ ಬಂದು ಮತ್ತು ನಮ್ಮ ಆಡಳಿತ ಮಂಡಳಿಯ ಕೂಡ ಅಧ್ಯಕ್ಷರು, ನಾನು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರಾದ ಸಿದ್ದರಾಜ್ ಪಾಟೀಲ್ ಅವರು ಕೂಡ ಬಂದಿದ್ದರು. ರವಿ ಹಾಲಹಳ್ಳಿ ಕೂಡ ನಿರ್ದೇಶಕರಾಗಿ ಬಂದು ಎಲ್ಲವನ್ನು ನೋಡಿ, ಇನ್ಕ್ಲೂಡಿಂಗ್ ನಮ್ಮ ವೀರಭದ್ರಪ್ಪ ಭೂಯ್ಯವರು ಕೂಡ ಬಂದಿದ್ದರು. ಮತ್ತು ಬಹಳಷ್ಟು ಹೆಣ್ಣು ಮಕ್ಕಳು ಎಲ್ಲ ರೀತಿಯಾಗಿ ಅವರು ಬಳಸಿರುವ ಊಟ ಆಗಲಿ ಉಪಚಾರ ಆಗಲಿ ಎಲ್ಲ ಹಳೆ ಕಾಲದಂತೆ ಅವರೆಲ್ಲ ಮಾಡಿ ಎಲ್ಲರನ್ನು ಕಾರ್ಯನಿರ್ವಹಿಸಿದರು. ಮತ್ತು ಎಲ್ಲ ನಮ್ಮ ಸ್ತ್ರೀಯರ ವತಿಯಿಂದ ಎಲ್ಲ ನಾನ್ ಟೀಚಿಂಗ್ ಸ್ಟಾಫ್ ಆಗಲಿ ಲೇಡೀಸು ಎಲ್ಲ ಭಾಳಷ್ಟು ತುಂಬ ಕಾಪರೇಷನ್ ಕೊಟ್ಟು ಅವರ ಪ್ರೋಗ್ರಾಮ್ ಭಾಳಷ್ಟು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ನಾನು 2 ಮಾತು ಹೇಳಿ ಮುಗಿಸ್ತೇನೆ. ನನ್ನ ಹೆಸರು ಸತೀಶ್ ಪಾಟೀಲ್, KRE ಸೊಸೈಟಿ ಕಾರ್ಯದರ್ಶಿಯಾಗಿ ನಾನು ನಿರ್ವಹಿಸ್ತಿದ್ದೇನೆ 1 ವರ್ಷದಿಂದ. ಸೋಮೇಶ್ವರಿ ಮುದ್ದಾ, ಕರ್ನಾಟಕ ಆರ್ಟ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜಲ್ಲಿ IQAC ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ 2026 ವುಮೆನ್ಸ್ ಡೇ ಸೆಲೆಬ್ರೇಷನ್ ಸಲುವಾಗಿ ನಾವು ಕೆಲವೊಂದು ಕಾಂಪಿಟೇಷನ್ಸ್ನ ಹಮ್ಮಿಕೊಂಡಿದ್ದೀವಿ ಕಾಲೇಜಲ್ಲಿ. ಅದರಲ್ಲಿ ಸ್ಪೆಷಲಿ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳಿಬಿಟ್ಟು ಫುಡ್ ಸ್ಟಾಲ್ಸ್ಗಳನ್ನು
ಅವ್ರಿಗೆ ಅರೇಂಜ್ ಮಾಡಿದ್ವಿ, ಬೇರೆ ಬೇರೆ ಕಾಂಪಿಟೇಷನ್ಸ್ ಲೈಕ್ ಸಿಂಗಿಂಗ್, ಡ್ಯಾನ್ಸಿಂಗ್ ಆ್ಯಂಡ್ ಆಲ್. ಸೊ ಅದರಲ್ಲಿ ಸ್ಪೆಷಲಿ ಹೆಣ್ಮಕ್ಕಳಿಗೆ ಸ್ವಾವಲಂಬನೆ ಅಥವಾ ವುಮೆನ್ ಎಂಪವರ್ಮೆಂಟ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸೋ ಸಲುವಾಗಿ ಫುಡ್ ಸ್ಟಾಲ್ಸ್ಗಳನ್ನು ಇಟ್ಕೊಂಡಿದ್ವಿ. ಅವರೇ ಮನೆಯಿಂದ ಖರೀದಿ ಮಾಡಿ ಇಲ್ಲ ಅದನ್ನು ಸೇಲ್ ಮಾಡೋದು ಹೇಗೆ, ಯಾವ ಥರ ಇಂಟ್ರ್ಯಾಕ್ಟ್ ಮಾಡೋದು ಕಸ್ಟಮರ್ ಜೊತೆ, ಅದೆಲ್ಲ ಒಂದು ಸ್ವಲ್ಪ ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಸಿಗಲಿ ಅಂತ ಹೇಳಿಬಿಟ್ಟು ಅದು ಮಾಡಿದ್ವಿ. ಮಕ್ಕಳು ತುಂಬ ಇಷ್ಟಪಟ್ಟು ಇದರಲ್ಲಿ ಭಾಗವಹಿಸಿದ್ದಾರೆ. ಅವ್ರದ್ದು ತುಂಬ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇತ್ತು. ಜೊತೆಗೆ ಎಲ್ಲ ಕಾಲೇಜಿನ ಎಲ್ಲ ಸ್ಟಾಫ್, ಲೇಡೀಸ್ ಸ್ಟಾಫ್ ಇದರಲ್ಲಿ ತುಂಬ ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಮುತುವರ್ಜಿಯಿಂದ ಎಲ್ಲ ಕೆಲಸನೂ ನೋಡ್ಕೊಂಡಿದ್ದಾರೆ. ಆಮೇಲೆ ನಮಗೆ ಮ್ಯಾನೇಜ್ಮೆಂಟು, ಪ್ರಿನ್ಸಿಪಲ್ ಸರ್, ಮ್ಯಾನೇಜ್ಮೆಂಟ್ ಅವರೆಲ್ಲರೂ ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ಇದಕ್ಕೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. डॉक्टर सोमेश्वरी मुद्दा IQSC कोऑर्डिनेटर. थैंक यू. नमस्कार सभी को, मेरा नाम है आर स्वाति वेंकटराव, असिस्टेंट प्रोफेसर इन कॉमर्स डिपार्टमेंट, कर्नाटक आर्ट्स साइंस एंड कॉमर्स कॉलेज बीदर. एज अ वुमेन सेल को कोऑर्डिनेटर हम जो भी इस बार एक इवेंट ऑर्गेनाइज़ किए थे, इंटरनेशनल वुमेंस डे सेलिब्रेशन के ओकेशन पे हमने एक 2-3 दिनों का हमने एक्टिविटीज़, कुछ गेम्स और कुछ फूड स्टॉल, ऐसे अलग अलग एक्टिविटीज़ हमने इस बार प्लान किया था. तो हर साल की तरह इस साल हमने कुछ नया करने का ट्राई किया है, कुछ नयापन लाने का हमने कोशिश किया है. बच्चों को उनकी क्रिएटिविटी और उनमें एक नया एनर्जी, इंथुजियाज़म और उनके कुछ स्किल्स डेवलपमेंट के लिए हमने बहुत सारे इस बार नई चीज़ें हमारे कॉलेज से उनको प्रोवाइड करने का, एक अपॉर्चुनिटी देने का हमारे कॉलेज की तरफ से हमने एक प्रयास किया है. तो इस 6 और 7 को हमारे यहाँ पर जो भी एक्टिविटीज़ हमने प्लान किए थे वो थीम था हमारा बचपन. तो बचपन हम स्टूडेंट्स के लिए और लेडी स्टाफ दोनों के लिए वो जो बचपन एक ऐसा बॉन्ड है, एक ऐसा चीज़ है जो दोनों भी जो भी लेडी स्टाफ है और जो भी गर्ल्स है तो वो एक चीज़ से कनेक्ट होते हैं. तो हम लेडी स्टाफ के लिए एक एनकरेजमेंट, एक मोटिवेशन, जो आज वो असिस्टेंट प्रोफेसर बन चुके हैं या लीडरशिप जो भी रोल आज वो कर रहे हैं, फिर भी उनके अंदर आज भी वो एक बच्ची है, जो बच्ची ये सारी चीज़ों को कभी तो महसूस की है, जी है, उसने वो ख्वाब देखा है, उसने वो ड्रीम किया है. इसलिए आज वो लेडी यहाँ पर एक रोल में एज असिस्टेंट प्रोफेसर यहाँ पर वो उनका कंट्रीब्यूशन सोसाइटी में दे पा रहे हैं. तो उनको रिप्रेजेंट करने के लिए जो गर्ल्स एक गर्ल है तो वो जो भी ड्रीम देखती है तो उसके बाद एक एज के बाद वो बहुत सारी चीज़ें खुद पे लागू करना स्टार्ट कर देती है. जैसे लिमिट जो है वो बहुत सारी चीज़ों में उसको सोसाइटी से ऐसे चलना है, ऐसे बातें करनी है, धीरे हंसना है, धीरे बात करनी है, ये बहुत सारी चीज़ें. लेकिन जब हम बचपन में रहते हैं, एक चाइल्डहुड में, तो उस तरह कौन से भी लिमिटेशंस हम पे नहीं लगते हैं. वो लड़की हमेशा तेज़ भागना, हंसना, क्यूरियोसिटी, कुछ पूछना, हर चीज़. तो वही उस लड़की को हमने इस बार हर एक में वो जो लड़की है उस लड़की को रिफ्लेक्ट करने के लिए फिर से हम बचपन में विज़िट करके वो दोबारा से फियरलेस होकर सारे चीज़ों को किस तरह से हम जी पाए, इसका एक छोटा सा प्रयास किए हैं. स्पेशली गर्ल्स स्टूडेंट्स के लिए बचपन से कनेक्टिविटी, उनके पेरेंट्स, उनके एंसेस्टर्स, उनके जो भी रिलेटिव्स है जिनसे वो कनेक्ट कर सकते हैं. जैसे कि हम अभी एज अ टीचर हम हमारे बचपन में जैसे भी जिए हैं तो वो उनको पता रहना चीज़ें. अभी बहुत सारे